Hello students, welcome to your channel Parivartan Physics. See, we are going to study MCQs from moving charges and magnetism in this video. So these MCQs are for your board exams, right? So these MCQs are for your prepared exam also and for your annual exam also. You know, MCQs these are from the question bank which has been provided by the board itself. So board kadinda ಏನು ಒಂದು ಕ್ವೆಶ್ಚನ್ ಬ್ಯಾಂಕ್ ರಿಲೀಸ್ ಆಗಿದೆ ಅದರೊಳಗೆ per chapter MCQs fill in the blanks 2 marks 3 marks 5 marks ನ್ಯೂಮರಿಕಲ್ಸ್ ಎಲ್ಲಾನು per chapter wise ನಮಗೆ ಅದರೊಳಗೆ ಕ್ವೆಶ್ಚನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಆ ಬುಕ್ಲೆಟ್ ಆ ಕ್ವೆಶ್ಚನ್ ಬ್ಯಾಂಕ್ ಏನದ ಅದರೊಳಗೆ ಇರುವಂತ MCQs ಗಳನ್ನ ನಾನು ಇಲ್ಲೇ ಸಾಲ್ವ್ ಮಾಡ್ತೀನಿ. ಅಂಡ್ ನಾಟ್ ಓನ್ಲಿ ಮೀ, ಯಾರು ಹೇಳಿಕ್ ಬರೋದಿಲ್ಕಿ ಇವ MCQs ಬರ್ತಾವಪ್ಪ ಅಂತ. nobody can say that these MCQs only will come. So MCQs versatile adari, any MCQ may come. You should have a very good concept knowledge, then only you can solve the MCQs, right? But illen MCQs adala you can solve mododrinda nimage hosa type of MCQs bandrunu kuda adನ್ನ solve ಮಾಡ್ಲಿಕ್ಕೆ you will get an idea, right? Okay, so let us proceed then. First 3 chapters already MCQs video upload ಆಗಿದ್ರೆ. This is the 4th chapter. ಇದರ ಮೇಲೆ MCQs ಗಳನ್ನ ನಾವು ಇವಾಗ ನೋಡ್ಕೊಳ್ಳೋಣ ಅಂತ. Okay, so let us begin. See, first one. First question is, who concluded that a moving charges or currents produce magnetic field ante. See, for Oersted experiment ante namagondu experiment ada moving charges and magnetism olaga. So H.C. Oersted, he is the first person who gave a proof that by current magnetic field will be produced. Current carrying conductor ದಿಂದ ನಮಗೆ magnetic field produce ಆಗ್ತದೆ ಅಂತ first time he concluded that. So the right answer is H.C. Oersted. Second question. When a magnetic compass needle is carried nearby a straight wire carrying current, then the straight wire causes noticeable deflection in the compass needle. Second statement, the alignment of the needle is tangential to an imaginary circle with straight wire as its center and has a plane perpendicular to the wire. Okay, ಇಲ್ಲಿ ನೋಡಿ ನಮಗೆ ಏನು ಹೇಳಿದಾನೆ, ಒಂದು straight current carrying wire ಅದರಿ. This is a straight current carrying wire in which current I is flowing. ಸೊ ನಮಗೆ ಆಲ್ರೆಡಿ ಗೊತ್ತದ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ವೈರ್ ಇತ್ತಪ್ಪ ಅಂದ್ರೆ ಅದರ ಸುತ್ತಲೂ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸರ್ಕ್ಯುಲರ್ ಪಾತ್ ಒಳಗೆ ಇರ್ತದೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಈ ಪಾತ್ ಒಳಗೆ ಇರ್ತದೆ, ಕರೆಕ್ಟ್? ಸೊ ಅವ್ರೇನ್ ಹೇಳ್ತಾರೆ, ಒಂದು ಮ್ಯಾಗ್ನೆಟಿಕ್ ಕಂಪಾಸ್ ನೀಡಲ್ ಇಫ್ ಯು ಟೇಕ್ ಇಟ್ ನಿಯರ್ ಬೈ ಟು ದ ಸ್ಟ್ರೇಟ್ ವೈರ್, ಈ ಸ್ಟ್ರೇಟ್ ವೈರ್ ಸಮೀಪದಾಗ ನೀವು ಒಂದು ಮ್ಯಾಗ್ನೆಟಿಕ್ ನೀಡಲ್ ತಗೊಂಡ್ ಬಂದ್ರಿ ಅಂತಂದ್ರೆ ದ ಸ್ಟ್ರೇಟ್ ವೈರ್ ವಿಲ್ ಕಾಸ್ ದ ನೋಟಿಸಬಲ್ ಡಿಫ್ಲೆಕ್ಷನ್ ಇನ್ ದ ಕಂಪಾಸ್ ನೀಡಲ್. ಎಸ್, ಯಾಕಂದ್ರೆ ಕಂಪಾಸ್ ನೀಡಲ್ ಅಂತಂದ್ರೆ ಇದು ಮ್ಯಾಗ್ನೆಟಿಕ್ ನೀಡಲ್ ರೀ, which will be deflected only by the magnetic field. Magnetic field ದಿಂದಾಗಿ ಮಾತ್ರ ಅದು ಡಿಫ್ಲೆಕ್ಟ್ ಆಗ್ತದೆ. ಈ ಸ್ಟ್ರೇಟ್ ವೈರ್ ದಿಂದ ಅದ್ರ ಸರೌಂಡಿಂಗ್ ಒಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದೇ ಇರ್ತದ್ರಿ. ಸೊ ಇಟ್ ವಿಲ್ ಗೆಟ್ ಡಿಫ್ಲೆಕ್ಟೆಡ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನದ, ಫಸ್ಟ್ ಸ್ಟೇಟ್ಮೆಂಟ್ ನಮಗೆ ಕರೆಕ್ಟ್ ಅದರಿ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ರಿ, ದ ಅಲೈನ್ಮೆಂಟ್ ಆಫ್ ದ ನೀಡಲ್ ಇಸ್ ಟ್ಯಾಂಜೆನ್ಶಿಯಲ್ ಟು ದ ಇಮ್ಯಾಜಿನರಿ ಸರ್ಕಲ್. ಇಮ್ಯಾಜಿನರಿ ಸರ್ಕಲ್ ಅಂದ್ರೆ ಇಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ತೆಗೆದಿವಿ, ಇದ ಇಮ್ಯಾಜಿನರಿ ಸರ್ಕಲ್ ರೀ. ಸೊ ಟ್ಯಾಂಜೆನ್ಶಿಯಲ್ ಅಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸರ್ಕಲ್ ನೀವು ಟ್ಯಾಂಜೆಂಟ್ ಏನಾದ್ರು ತೆಗೆದ್ರೆ ಅದು ಈ ಡೈರೆಕ್ಷನ್ ದಾಗ ಬರ್ತದೆ. ಸೊ ಇಲ್ಲಿ ಒಂದು ಮ್ಯಾಗ್ನೆಟಿಕ್ ನೀಡಲ್ ನೀವು ತಗೊಂಡ್ ಬಂದು ಹಿಡ್ಕೊಂಡಾಗ ಆ ಮ್ಯಾಗ್ನೆಟಿಕ್ ನೀಡಲ್ ನಮ್ಗೆ ಯಾವ ತರ ಅಲೈನ್ ಆಗ್ತದಪ್ಪ ಅಂತಂದ್ರೆ ಈ ಟ್ಯಾಂಜೆಂಟ್ ಪ್ಯಾರಲಲ್ ಆಗಿ ಅದು ಅಲೈನ್ ಆಗ್ತದೆ, ರೈಟ್? ಸೊ ಕಾನ್ಸೆಪ್ಟ್ ಕರೆಕ್ಟ್ ಅದರಿ. ಆಮೇಲೆ ಎರಡೂ ಸ್ಟೇಟ್ಮೆಂಟ್ಸ್ ನಮಗಿಲ್ಲ ಕರೆಕ್ಟ್ ಅದಾವ. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ರೈಟ್? ಸೊ ಬೋತ್ 1 and 2 ಆರ್ ಕರೆಕ್ಟ್, ರೈಟ್? ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಐಡಿಯಾ ಇರಬೇಕು. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ವೈರ್ ದಿಂದ ಯಾವ ಡೈರೆಕ್ಷನ್ ದಾಗ ಯಾವ ಶೇಪ್ ಒಳಗೆ ನಮ್ಗೆ ಅರೇಂಜ್ ಫಾರ್ಮ್ ಆಗಿರ್ತದೆ, ಜನರೇಟ್ ಆಗಿರ್ತದೆ ಅನ್ನೋದು ಕೂಡ ನಮಗೆ ಐಡಿಯಾ ಇರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಆನ್ಸರ್ ದಿಸ್, ರೈಟ್? ಓಕೆ, ಗೋ ಫಾರ್ ಥರ್ಡ್ ಕ್ವೆಶ್ಚನ್. ಇಫ್ ಅ ಕರೆಂಟ್ I is flowing in a straight wire parallel to x-axis and magnetic field is there along the y-axis, then the wire experiences force in x direction, force in y direction, no force in z direction. Okay, ಇದು ಸ್ವಲ್ಪ ನಾವು ಇವಾಗ ನೋಡ್ಕೊಳ್ಳೋಣ ಅಂತ. ಇಲ್ಲಿ ನೋಡ್ರಿ ಏನ್ ಹೇಳಿದ್ದಾರೆ, what they have told. If a current I is flowing in a straight wire parallel to x-axis. Okay, let me take this one as x-axis. ಇದನ್ನ ನಾವು x-axis ಅಂತ ತಗೊಳ್ಳೋಣ, ಇದನ್ನ ನಾವು y-axis ಅಂತ ತಗೊಳ್ಳೋಣ, ಇದನ್ನ ನಾವು z-axis ಅಂತ ತಗೊಳ್ಳೋಣ. Let us take this as z-axis. ಕರೆಕ್ಟ್? ಓಕೆ, ಈಗ ನಮಗೊಂದು ಸ್ಟ್ರೇಟ್ ವೈರ್ ಅದ. ಆ ಸ್ಟ್ರೇಟ್ ವೈರ್ ನಮಗೆ x-axis ಗೆ ಪ್ಯಾರಲಲ್ ಆಗಿ ಐತ್ರಿ. ದಿಸ್ ಇಸ್ ದ ಸ್ಟ್ರೇಟ್ ವೈರ್ ವಿಚ್ ಇಸ್ ಇನ್ ದ ಡೈರೆಕ್ಷನ್ ಆಫ್ x-axis, ರೈಟ್? ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಅದ ಅಂತ ಹೇಳಿದಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ದೇರ್ ಅಲಾಂಗ್ y-axis. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಏನದಲ್ಲ ಅದು ನಮಗೆ y-axis ಡೈರೆಕ್ಷನ್ ದಾಗ ಅದರಿ. ಇನ್ ದಿಸ್ ಡೈರೆಕ್ಷನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ದೇರ್. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಹಂಗಾದ್ರೆ ಇಲ್ಲೇ ನೋಡ್ರಿ, ಆ ವೈರ್ ನನಗೆ ಎಕ್ಸ್ ಡೈರೆಕ್ಷನ್ ದಾಗ ಅದರಿ, ಇಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಈ ಡೈರೆಕ್ಷನ್ ದಾಗ ಅದರಿ, ಇಟ್ ಇಸ್ ಇನ್ ದಿಸ್ ಡೈರೆಕ್ಷನ್. ಸೊ ದ ವೈರ್, ಕರೆಂಟ್ ಕ್ಯಾರಿಂಗ್ ವೈರ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೋತ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಎರಡು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಅದಾವ್ರಿ. ಎಸ್, ಪರ್ಪೆಂಡಿಕ್ಯುಲರ್ ಇತ್ತಪ್ಪ ಅಂತಂದ್ರೆ ಆ ವೈರ್ ಮೇಲೆ ನಮಗೆ ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತದೆ, ರೈಟ್? ಮ್ಯಾಕ್ಸಿಮಮ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂದ್ಮೇಲೆ ಇಲ್ಲೇ ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಆ ವೈರ್ ಮೇಲೆ ಫೋರ್ಸ್ ಆಕ್ಟ್ ಆಗೇ ಆಗ್ತದ್ರಿ,
right? There will be a magnetic force acting on it. ಹೀಗಾಗಿ ನಮಗೆ ನೋ ಫೋರ್ಸ್ ಅಂತ ಏನು ಆಪ್ಷನ್ ಅದ, ಸಿ ಆಪ್ಷನ್, ಇದು ನಮಗೆ ಇಲ್ಲೇ ಎಲಿಮಿನೇಟ್ ಆಗ್ತದೆ. ಓಕೆ, ಇನ್ನು ಆ ಫೋರ್ಸ್ ಯಾವ ಡೈರೆಕ್ಷನ್ ದಾಗ ಅದ, ಇನ್ ವಿಚ್ ಡೈರೆಕ್ಷನ್ ದ ಫೋರ್ಸ್ ವಿಲ್ ಬಿ ಆಕ್ಟಿಂಗ್. ಸಿ, ಫೋರ್ಸ್ ಆನ್ ಚಾರ್ಜ್, ಮೂವಿಂಗ್ ಚಾರ್ಜ್ ಅಥವಾ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಈ ಎರಡು ಫೋರ್ಸ್ ಡೈರೆಕ್ಷನ್ಸ್ ಗಳನ್ನು ಫೈಂಡ್ ಮಾಡ್ಲಿಕ್ಕೆ, a charge which is moving in magnetic field ಅಥವಾ current carrying conductor which is kept in magnetic field, ಇವು ಎರಡು ತರದ ಮೇಲಿಂದ ಫೋರ್ಸ್ ಅನ್ನು ಕ್ಯಾಲ್ಕುಲೇಟ್ ಡೈರೆಕ್ಷನ್ ಫೈಂಡ್ ಮಾಡ್ಲಿಕ್ಕೆ I will tell you one simple rule called as right hand palm rule. Right hand palm rule, ಈ ರೂಲ್ ನೆನಪಿಟ್ಕೊಡ್ರಿ, ಸಿಂಪಲ್ ಅದ. ಸೊ ಇಫ್ ಯು ಟೇಕ್ ಅ ರೈಟ್ ಹ್ಯಾಂಡ್, ಈಗ ನೀವು ಒಂದು ರೈಟ್ ಹ್ಯಾಂಡ್ ತಗೊಂಡ್ರಿ ಅಂತ ಇಟ್ಕೊಡಿ, ಆ ರೈಟ್ ಹ್ಯಾಂಡ್ ಫಿಂಗರ್ಸ್ ಗಳು ಈ ತರ ಎಕ್ಸ್ಟೆಂಡೆಡ್ ಇರಬೇಕು, ಥಂಬ್ ಕೂಡ ನಮಗೆ ಹಿಂಗೆ ಎಕ್ಸ್ಟೆಂಡೆಡ್ ಇರಬೇಕು, ಈ ತರ ನಿಮಗೆ ರೈಟ್ ಹ್ಯಾಂಡ್ ಇರಬೇಕು. ಯು ಶುಡ್ ಹೋಲ್ಡ್ ಇಟ್ ಲೈಕ್ ದಿಸ್, ಈ ತರ ಹಿಡ್ಕೊಡಿ, ಈ ಥಂಬು ಎಕ್ಸ್ಟೆಂಡೆಡ್ ಇರಬೇಕು, ಇದಿರಬೇಕು. ಸೊ ಇಲ್ಲೇ ಲೆಟ್ ಮಿ ಶೋ ದ ಥಂಬ್ ಎಕ್ಸ್ಟೆಂಡೆಡ್. ಓಕೆ, ಸ್ವಲ್ಪ ಥಂಬ್ ಇದನ್ನ ಎಕ್ಸ್ಟೆಂಡೆಡ್ ತೋರ್ಸೋಣ. ಓಕೆ, ಈ ತರ ನಮಗೆ ಥಂಬ್ ಎಕ್ಸ್ಟೆಂಡೆಡ್ ಅದ ಅಂತ ಇಟ್ಕೊರಿ, ಯಾಕೋ ಬಹಳ ದೊಡ್ಡದಾಯ್ತು. ಓಕೆ, ಸ್ವಲ್ಪ ಸಣ್ಣದ್ ನೋಡೋಣ. ಓಕೆ, ಥಂಬ್ ಸ್ವಲ್ಪ ನಮಗೆ ಈ ತರ ಎಕ್ಸ್ಟೆಂಡೆಡ್ ಅದ ಅಂತ ಇಟ್ಕೊರಿ, ದಿಸ್ ಇಸ್ ದ ಥಂಬ್. ಈಗ ನೋಡ್ರಿ, ಇವೇನು 4 ಫಿಂಗರ್ಸ್ ಅದಾವಲ್ಲ, 4 ಫಿಂಗರ್ಸ್, ಇವು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ದಾಗ ಇರಬೇಕು. ಆಮೇಲೆ ಈ ಥಂಬ್ ಏನದ, ಇಟ್ ಹ್ಯಾಸ್ ಟು ಬಿ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ದ ವೈರ್ ಅಥವಾ ಡೈರೆಕ್ಷನ್ ಆಫ್ ವೆಲಾಸಿಟಿ ಆಫ್ ದ ಪಾರ್ಟಿಕಲ್. ಆ ಪಾರ್ಟಿಕಲ್, ಚಾರ್ಜ್ ಪಾರ್ಟಿಕಲ್ ಯಾವ ಕಡೆ ಮೂವ್ ಆಗುತ್ತದೆ ಆ ಕಡೆ ಥಂಬ್ ಇರಬೇಕು, ಅಥವಾ ಕರೆಂಟ್ ಯಾವ ಕಡೆ ಇದೆ ಆ ಕಡೆ ಥಂಬ್ ಇರಬೇಕು. ಹಾಗಾದ್ರೆ ಅವಾಗ ಈ ವೈಟ್ ಪಾಮ್ ಏನದ ನೋಡ್ರಿ, ಈ ವೈಟ್ ಪಾಮ್ ನಮಗೆ ಏನ್ ಇಂಡಿಕೇಟ್ ಮಾಡ್ತದಪ್ಪ ಅಂದ್ರೆ, ಇಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಫೋರ್ಸ್, ರೈಟ್? ಸೊ ಲೆಟ್ ಮಿ ಟೆಲ್ ಯು, ದೀಸ್ 4 fingers should be in the direction of magnetic field, thumb should be in the direction of current ಅಥವಾ direction of motion of charge, then thumb, this white palm indicates the direction of force. ಅಂದ್ರೆ ಈ ವೈಟ್ ಪಾಮ್ ಯಾವ ಕಡೆ ಇದೆ ಆ ಕಡೆ ನಮಗೆ ಫೋರ್ಸ್ ಆಕ್ಟ್ ಆಗತ್ತದ ಅಂತ ಅರ್ಥ. ಓಕೆ, ಸೊ ಇಲ್ಲಿ ನೋಡ್ರಿ, ಒಂದು ವೈರ್ ನಾವು ತಗೊಂಡಿದ್ದೀವಿ, ಈ ವೈರ್ ಒಳಗೆ ಕರೆಂಟ್ ನಮಗೆ ಈ ಡೈರೆಕ್ಷನ್ ಎಕ್ಸ್ ಡೈರೆಕ್ಷನ್ ಫ್ಲೋ ಆಗುತ್ತದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ಅಪೋಸಿಟ್ ಡೈರೆಕ್ಷನ್. ಓಕೆ, ಯು ಹೋಲ್ಡ್ ದೀಸ್ 4 fingers in the direction of magnetic field. ಕರೆಂಟ್ ಯಾವ ಕಡೆ ಇದೆ, ರೈಟ್ ಸೈಡ್ ಈ ಕಡೆ ಇದೆ. ಸೊ ಪಾಮ್ ನಮಗೆ ಯಾವ ಕಡೆ ಇಂಡಿಕೇಟ್ ಮಾಡುತ್ತದೆ, ಇಟ್ ಇಸ್ ಇನ್ ದಿಸ್ ಡೈರೆಕ್ಷನ್, ಅಂದ್ರೆ ದಿಸ್ ಇಸ್ ಝೆಡ್ ಎಕ್ಸಸ್ ಡೈರೆಕ್ಷನ್. ಝೆಡ್ ಎಕ್ಸಸ್ ಅಂದ್ರೆ ಇನ್ವರ್ಡ್ಸ್ ಅಂಡ್ ಔಟ್ವರ್ಡ್ಸ್, ಈ ಡೈರೆಕ್ಷನ್ ದಾಗ ಇರ್ತದ್ರಿ ಅದಿಲ್ಲ, ರೈಟ್? ಸೊ ಫೋರ್ಸ್ ಯಾವ ಡೈರೆಕ್ಷನ್ ದಾಗ ಬಂತೆ, ಇಟ್ ಇಸ್ ಇನ್ ದ ಡೈರೆಕ್ಷನ್ ಆಫ್ ಝೆಡ್ ಎಕ್ಸಸ್. So the wire experiences a force in the direction of z-axis. Option D is correct. Okay, let us go to next question then. 4th question. A strong magnetic field is applied on a stationary electron. Then the electron moves in the direction of field, remains stationary, moves perpendicular to the direction of field, moves opposite to the direction of field. ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ದಿಂದ ಫೋರ್ಸ್ ಚಾರ್ಜ್ಡ್ ಪಾರ್ಟಿಕಲ್ ಮೇಲೆ ಆಕ್ಟ್ ಆಗಬೇಕಾದ್ರೆ, ಇಫ್ a force has to act on a charged particle due to magnetic field, then that charge should be moving. ಆ ಚಾರ್ಜ್ ನಮಗೆ ಮೂವ್ ಆಗ್ತಿರ್ಬೇಕು. If and only if the charged particle moves in the magnetic field, then only the magnetic force will act on it. Otherwise, no. ಈಗ ನಮಗೆ ಇದು ಎಲೆಕ್ಟ್ರಾನ್ ಹೆಂಗದ ರೀ, ಸ್ಟೇಷನರಿ ಅದ ಅಂದ್ಮೇಲೆ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗಂಗಿಲ್ಲ. ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗದೆ ಇದ್ರೆ ಅದು ಏನಾಗಬೇಕು, ಇಟ್ ಹ್ಯಾಸ್ ಟು ರಿಮೇನ್ ಸ್ಟೇಷನರಿ. ಅದ್ ನಮಗೆ ಸ್ಟೇಷನರಿನ ಉಳಿದ್ ಬಿಡ್ಬೇಕ್ರಿ, ಕರೆಕ್ಟ್? ಓಕೆ, ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಫೋರ್ಸ್ ಅದ, that force will not make the stationary charge to move. ಅಂದ್ರೆ ನಿತ್ತಂತ ಚಾರ್ಜ್ ಅನ್ನು ಮೂವ್ ಮಾಡಿಸ್ಲಿಕ್ಕೆ ಅದು ಆಗಂಗಿಲ್ಲ ಅದ್ರ ಕಡೆಯಿಂದ, ಯಾವ್ದಕ್ರಿ, ಈ ಮ್ಯಾಗ್ನೆಟಿಕ್ ಫೋರ್ಸ್. ಇನ್ನ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡ್ರಿ, ಎಲೆಕ್ಟ್ರಿಕ್ ಫೋರ್ಸ್ ಏನದ, ಸ್ಟಾಟಿಕ್ ಇರುವಂತ ಚಾರ್ಜ್ ಅನ್ನು ಮೂವ್ ಮಾಡ್ಲಿಕ್ಕೆ ಶುರು ಮಾಡಿಸ್ತದ್ರಿ, ಬಿಕಾಸ್ ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ಸ್ ಆನ್ ಇಟ್ ಅಂಡ್ ದೆನ್ ದ ಚಾರ್ಜ್ ಸ್ಟಾರ್ಟ್ಸ್ ಮೂವಿಂಗ್ ಅಥವಾ ಎಕ್ಸಲರೇಟಿಂಗ್, ರೈಟ್? ಬಟ್ ಮ್ಯಾಗ್ನೆಟಿಕ್ ಫೋರ್ಸ್ ವಿಲ್ ನಾಟ್ ಮೇಕ್ ಅ ಸ್ಟಾಟಿಕ್ ಚಾರ್ಜ್ ಟು ಮೂವ್. Okay, we'll go for 5th question. The radius of the circle described by a charged particle moving perpendicular to the uniform magnetic field depends on. Radius ಯಾತ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂತ ಕೇಳ್ತಾರೆ. See, radius is equal to ನಮಗೆ ಫಾರ್ಮುಲಾ ಅದ mv upon qb. ಎಷ್ಟು ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಅದ. ಸೊ ಇಟ್ಸ್ ಮಾಸ್, ಎಸ್ ಮಾಸ್ ಮೇಲೆ ಡಿಪೆಂಡ್ ಅದ. ಇಟ್ಸ್ ವೆಲಾಸಿಟಿ ಮೇಲೆ ಡಿಪೆಂಡ್ ಅದ. ಬೋತ್ ಮಾಸ್ ಅಂಡ್ ವೆಲಾಸಿಟಿ ಎರಡರ ಮೇಲೆ ಡಿಪೆಂಡ್ ಅದ. ನೈದರ್ ಮಾಸ್ ಆರ್ ವೆಲಾಸಿಟಿ, ಅಂದ್ರೆ ಆಪ್ಷನ್ ಸಿ ಹ್ಯಾಸ್ ಟು ಬಿ ಕರೆಕ್ಟ್. ಓಕೆ, 6th question. The frequency of rotation of the charge particle in a uniform magnetic field is independent of. ಫ್ರೀಕ್ವೆನ್ಸಿ ಅದ್ರ ಮೇಲೆ ಡಿಪೆಂಡ್ ಅದ. ನೋಡ್ರಿ, ಟೈಮ್ ಪೀರಿಯಡ್ ಮತ್ತು ಫ್ರೀಕ್ವೆನ್ಸಿ ಫಾರ್ಮುಲಾಸ್ ನಿಮ್ಗೆ ಹೇಳ್ಬಿಡ್ತೀನಿ. ಟಿ ಇಸ್ ಈಕ್ವಲ್ ಟು 2πm ಅಪಾನ್ ಕ್ಯೂಬಿ. 2πm ಅಪಾನ್ ಕ್ಯೂಬಿ. ಹಂಗಾದ್ರೆ ಫ್ರೀಕ್ವೆನ್ಸಿ ಫಾರ್ಮುಲಾ ಏನ್ರಿ, ಕ್ಯೂಬಿ ಅಪಾನ್ 2πm. ಸೊ ಇಷ್ಟು ನಮಗೆ ಫ್ರೀಕ್ವೆನ್ಸಿ ಮತ್ತೆ ಟೈಮ್ ಪೀರಿಯಡ್ ಫಾರ್ಮುಲಾಸ್ ಅದಾವ್ರಿ. ಸೊ ಫ್ರೀಕ್ವೆನ್ಸಿ ಎದ್ರ ಮೇಲೆ ಡಿಪೆಂಡ್ ಅದ, ಸಾರಿ ಎತ್ರದಿಂದ ಇಂಡಿಪೆಂಡೆಂಟ್ ಅದ. ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ವಾಟ್ ಅದನ್ನ ಕೇಳ್ತಾರೆ ನಮಗೆ. velocity of the particle, option A. Yes, frequency the formula ಒಳಗೆ ನಮಗೆ velocity ಇಲ್ಲ. There is no velocity in the formula of frequency. That's why option A will be correct. 7th question. Which of the following statements is not true regarding Biot-Savart's law? ಯಾವುದು ಕರೆಕ್ಟ್ ಅಲ್ಲ? Okay, option A, the magnetic field is proportional to the length of the current carrying element. Yes, ನೋಡ್ರಿ, ಈ magnetic field due to Biot-Savart's law ನಮಗೆ magnetic field ಏನದಲ್ಲ, it is equal to mu naught upon 4 pi I dl
sin theta IDL sin theta divided by r square. ಇಷ್ಟು ನಮಗೆ Biot-Savart law ಫಾರ್ಮುಲಾ ಅದ ರೀ. ನಮಗೆ ಫಸ್ಟ್ ಆಪ್ಷನ್ ಅದ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ಕರೆಂಟ್. ಎಸ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅದ, DL ಅಂತ ಇಲ್ಲಿ ಲೆಂತ್ ಅದ, ಡೈರೆಕ್ಟ್ಲಿ ಪ್ರಪೋರ್ಷನಲ್, ಕರೆಕ್ಟ್ ಅದ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪ್ರಪೋರ್ಷನಲ್ ಟು ದ ಕರೆಂಟ್ ಥ್ರೂ ದ ಕರೆಂಟ್ ಎಲಿಮೆಂಟ್. ಎಸ್, ಫೀಲ್ಡ್ ಇಸ್ ಪ್ರಪೋರ್ಷನಲ್ ಟು ಕರೆಂಟ್. ಆಮೇಲೆ ನೋಡ್ರಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್. ಡಿಸ್ಟೆನ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇಲ್ಲ, ಡಿಸ್ಟೆನ್ಸ್ ಅದು ಸ್ಕ್ವೇರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಸ್ಕ್ವೇರ್. ಅಂದ್ಮೇಲೆ ದಿಸ್ ಇಸ್ ನಾಟ್ ಟ್ರೂ. ಆಪ್ಷನ್ ಸಿ ಇಸ್ ನಾಟ್ ಟ್ರೂ. ಸೊ ದಟ್ ವಿಲ್ ಬಿ ದ ಕರೆಕ್ಟ್ ಆನ್ಸರ್. The value of permeability of free space. Free space permeability value ಎಷ್ಟು? mu naught is equal to 4 pi into 10 to the power minus 7. Mu naught value ಕೇಳ್ತಾರ ಅವರು, right? 4 pi into 10 to the power minus 7. Okay, let us go to the next question now. Okay, a long straight wire carrying a current induced magnetic induction at any place. That is, okay, long straight wire ಅದ, a long straight wire carrying a current induced magnetic induction at any place that is proportional to the distance from the wire, independent of distance, inversely proportional to the distance from wire, inversely proportional to the square of the distance of the wire. Straight wire the magnetic field ಕೇಳ್ತಾರೆ ನಮಗೆ. Straight wire the magnetic field the formula entry B is equal to mu naught I upon 2 pi r. This is the formula of the magnetic field of straight wire. ಅಂದಮೇಲೆ magnetic field ನಮಗೆ distance inversely proportional ಅದ ರೀ, correct? So which option will be correct then? Option C will be correct. 10th question. An electron is projected with uniform velocity along the axis of current carrying long solenoid. Which of the following is true? The electron will be accelerated along axis. Electron path will be circular about the axis. Electron will experience a force at 45 degree to the axis and hence execute a helical path. The electron will continue to move with uniform velocity along the axis of solenoid. Notri, first ನಿಮಗೆ solenoid ಒಳಗೆ ಯಾವ ತರದ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದೆ, ಯಾವ ಡೈರೆಕ್ಷನ್ ದಾಗ ಇರ್ತದ್ರಿ, ಯಾವ ತರದ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದೆ ಇದು ಗೊತ್ತಿರಬೇಕು. solenoid ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗ್ ಇರ್ತದಪ್ಪ ಅಂತಂದ್ರೆ ಪ್ಯಾರಲಲ್ ಟು ದ ಆಕ್ಸಿಸ್ ಆಫ್ ದ solenoid. ಈ ಡೈರೆಕ್ಷನ್ ದಾಗ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದೆ. ಲೈಕ್ ದಿಸ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ solenoid ಒಳಗಡೆ ಇರ್ತದೆ. ಈ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ನೀವು ಒಂದು ಎಲೆಕ್ಟ್ರಾನ್ ಅನ್ನ, ಇಫ್ ಯು ಅಲೌ ಅನ್ ಎಲೆಕ್ಟ್ರಾನ್, this is the electron, if you allow an electron to move uniformly, ಒಂದು ಯೂನಿಫಾರ್ಮ್ ವೆಲಾಸಿಟಿ ಇದ್ರೊಳಗೆ ಎಂಟರ್ ಆಯ್ತು ಅಂತ ಇಟ್ಕೊರಿ. ಎಲೆಕ್ಟ್ರಾನ್ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗ್ ಮೂವ್ ಆಗತ್ತದ್ರಿ? ದ ಎಲೆಕ್ಟ್ರಾನ್ ಈಸ್ ಮೂವಿಂಗ್ ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಾನ್ ಈಸ್ ಮೂವಿಂಗ್ ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಅದ್ರ ಮೇಲೆ ಎಷ್ಟು ಆಗ್ತದ್ರಿ? ಮ್ಯಾಗ್ನೆಟಿಕ್ ಫೋರ್ಸ್ ಅದ್ರ ಮೇಲೆ 0 ಆಗ್ತದ್ರಿ, ರೈಟ್? ಸೊ ಮ್ಯಾಗ್ನೆಟಿಕ್ ಫೋರ್ಸ್ 0 ಆಯ್ತು. ಒಂದ್ ತಿಳ್ಕೊಡ್ರಿ, ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆದ್ರೂ ಕೂಡ ದ ಮ್ಯಾಗ್ನೆಟಿಕ್ ಫೋರ್ಸ್ ವಿಲ್ ನಾಟ್ accelerate the charged particle, or it will not change the energy of the charged particle. ಅದು accelerate ಮಾಡಂಗಿಲ್ಲ, charged particle energy ಹೆಚ್ಚು ಕಡಿಮೆ ಮಾಡಂಗಿಲ್ಲ. nothing it will do except changing the direction. Magnetic force will only change the direction of the charged particle, nothing other than that it will do, right? Okay, so ಈಗ ಇದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗತ್ತಿಲ್ಲ ಅಂದ್ಮೇಲೆ ಯೂನಿಫಾರ್ಮ್ ವೆಲಾಸಿಟಿ ದಿಂದ ಹೋಗ್ತಿರುವಂತ ಚಾರ್ಜ್ ಪಾರ್ಟಿಕಲ್ ನಮಗೆ ಎಕ್ಸೆಲರೇಟ್ ಆಗಂಗಿಲ್ಲ, ಡಿಸೆಲರೇಟ್ ಆಗಂಗಿಲ್ಲ. It has to move with uniform velocity only, right? So the electron will be accelerated along the axis. Accelerate ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಇದ್ರೂ ಕೂಡ ಚಾರ್ಜ್ಡ್ ಪಾರ್ಟಿಕಲ್ ನ ಎಕ್ಸೆಲರೇಟ್ ಮಾಡೋದಿಲ್ಲ. ಎಕ್ಸೆಲರೇಟ್ ಮಾಡುವಂತ ಫೀಲ್ಡ್ ಯಾವುದು? ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸೆಲರೇಟ್ ಮಾಡಬಹುದು. If the electric field is opposite to the direction of the electron, it will accelerate the electron. If it is in the same direction of the electron, it will if it is in the same direction of electron, it will decelerate. It will decelerate the charged particle. If it is opposite in direction, it will accelerate. Electric field ಅದನ್ನ accelerate ಮಾಡಬಹುದು, ಆದ್ರೆ magnetic field ಅದನ್ನ accelerate ಮಾಡಂಗಿಲ್ಲ, decelerate ಮಾಡಂಗಿಲ್ಲ. Okay, the electron path will be circular about the axis. Circular ಯಾವಾಗ ಇರ್ತದ್ರಿ charged particle path? Magnetic field ಯಾವಾಗ perpendicular ಇರ್ತದ ನೋಡ್ರಿ direction of the charged particle ಕ್ಕೆ. Charged particle motion the direction ಕ್ಕೆ ಯಾವಾಗ magnetic field perpendicular ಇರ್ತದೆ, at that time it will follow circular path. ಇಲ್ಲಿ parallel ಅದ ರೀ, it is parallel, right? The electron will experience force of 45 degree. No, force ಅಂತ already 0 ಅದ. ಹಂಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕ್ರಿ? ಆಪ್ಷನ್ D will be correct. The electron will continue to move with uniform velocity along the axis of solenoid. 11th question. If the beams of electrons and protons move parallel to each other in the same direction, then attract each other, repel each other, no relation, neither attracts nor repels. ನೋಡ್ರಿ, beams of electrons and protons ಅಂದಾರ್ರಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬೀಮ್ ಅದ, ಇದ್ರೊಳಗೆ ಎಲೆಕ್ಟ್ರಾನ್ಸ್ ನಮಗೆ ಈ ಡೈರೆಕ್ಷನ್ ದಾಗ ಮೂವ್ ಆಗತ್ತಾವ ಅಂತ ಇಟ್ಕೊಡಿ. ಇಲ್ಲಿ ಒಂದು ಬೀಮ್ ಅದ, ನಮಗೆ ಇದ್ರೊಳಗೆ ಪ್ರೋಟಾನ್ಸ್ ಏನದಲ್ಲ ನಮಗೆ ಈ ಡೈರೆಕ್ಷನ್ ದಾಗ ಮೂವ್ ಆಗತ್ತಾವ ಅಂತ ಇಟ್ಕೊಡಿ. ದೇ ಆರ್ ಮೂವಿಂಗ್ ಇನ್ ವಾಟ್ ದೇ ಹ್ಯಾವ್ ಟೋಲ್ಡ್, ದೇ ಆರ್ ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್. ಓಕೆ, electrons and protons are parallel and they are moving in same direction ಅಂತಂದ್ರೆ ಇದು ನಮಗೆ protons.
then they will attract or repel. Okay, ನೋಡ್ರಿ ಇದನ್ನ ಒಂದು ವೈರ್ ಅಂತ ಹಿಡ್ಕೊಡ್ರಿ, ಇದನ್ನು ಒಂದು ವೈರ್ ಅಂತ ಹಿಡ್ಕೊಡ್ರಿ. ಸೊ ಇವು ಎರಡು ಒಂದು ಸ್ಟ್ರೇಟ್ ವೈರ್ ಅದಾವ ಅಂತ ಇಟ್ಕೊಡ್ರಿ. ಸ್ಟ್ರೇಟ್ ವೈರ್ ಒಳಗೆ ಎಲೆಕ್ಟ್ರಾನ್ಸ್ ಯಾವ ಕಡೆ ಫ್ಲೋ ಆಗ್ತಿರ್ತಾವ ಅದರದ ಅಪೋಸಿಟ್ ಡೈರೆಕ್ಷನ್ ಒಳಗೆ ಕರೆಂಟ್ ಅದ ಅಂತ ಹೇಳ್ಬೇಕು ನಾವು. ಕರೆಂಟ್ ವಿಲ್ ಬಿ ಇನ್ ದ ಅಪೋಸಿಟ್ ಡೈರೆಕ್ಷನ್ ಆಫ್ ಮೋಷನ್ ಆಫ್ ದ ಎಲೆಕ್ಟ್ರಾನ್ಸ್. ಸೊ ಫಸ್ಟ್ ವೈರ್ ಒಳಗೆ ಕರೆಂಟ್ ಈ ಡೈರೆಕ್ಷನ್, ಸೆಕೆಂಡ್ ವೈರ್ ಒಳಗೆ ಪಾಸಿಟಿವ್ ಚಾರ್ಜಸ್ ಯಾವ ಕಡೆ ಮೂವ್ ಆಗ್ತಿರ್ತಾವ ಅದರ್ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ತಗೋತೀವಿ. Direction of current is the direction of positive charges. Direction of current is the opposite direction of the motion of electrons. Right? So, ಎರಡು ವೈರ್ ಒಳಗೆ ಕರೆಂಟ್ಸ್ ನಮಗೆ ಅಪೋಸಿಟ್ ಡೈರೆಕ್ಷನ್ ದಾಗ ಅದಾವ್ರಿ. ಕರೆಂಟ್ಸ್ ಅಪೋಸಿಟ್ ಡೈರೆಕ್ಷನ್ ದಾಗ ಇದ್ದಪ್ಪ ಅಂದ್ರೆ there will be attractive force or repulsive force between the wires. Repulsive force. Same direction ದಾಗ ಇದ್ರೆ ಮಾತ್ರ attractive. So, here it has to be repulsive. Repel each other. Option B is correct. 12th question. A rectangular coil carrying current is placed in a non-uniform magnetic field. On the coil, the total force is non-zero, force is zero, torque is zero, none of this. See, non-uniform magnetic field. Now, uniform magnetic field ಒಳಗೆ ನೋಡ್ಕೊಂಡಿರ್ತೀವಿ. Uniform magnetic field ಒಳಗೆ ನೀವು ಏನಾದರೂ ಒಂದು rectangular coil ಇಟ್ಕೊಂಡ್ರೆ, if you keep a rectangular current carrying coil, force acting on this side will be equal to force acting on this side and opposite in direction, they will get cancelled. Force acting on this side and force acting on this side will be equal and they will be opposite in direction. ಸೊ ಇದ್ರ ಮೇಲೆ ನಮಗೆ ನೆಟ್ ಫೋರ್ಸ್ ಝೀರೋ ಆಗ್ತದೆ. ನೆಟ್ ಫೋರ್ಸ್ ವಿಲ್ ಬಿಕಮ್ ಝೀರೋ ಯಾವಾಗ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ. ಇಲ್ಲಿ ನಮಗೆ ಏನದ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತಪ್ಪ ಅಂತಂದ್ರೆ ಏನಾಗಬೇಕು, ವಾಟ್ ಹ್ಯಾಪನ್ಸ್, ಫೋರ್ಸ್ ಇಸ್ ನಾನ್ ಝೀರೋ. ಕರೆಕ್ಟ್. ಟಾರ್ಕ್ ನಮಗೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗೂ ಟಾರ್ಕ್ ಆಕ್ಟ್ ಆಗ್ತದ್ರಿ, ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗೂ ಟಾರ್ಕ್ ಆಕ್ಟ್ ಆಗ್ತದ್ರಿ. ರೈಟ್. ಓಕೆ, ವೆಲ್, ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ದೆನ್. A conducting circular loop of radius r carries a constant current I. It is placed in a uniform magnetic field B such that B is perpendicular to the plane of the loop. Okay, the magnetic force acting on the loop is. ಇಲ್ಲಿ ನೋಡ್ರಿ, ನಮಗಿಲ್ಲೇ ಒಂದು ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಲೂಪ್ ಅದ ರೀ. ರೈಟ್. ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಲೂಪ್ whose radius is r. ಇದ್ರದ ರೇಡಿಯಸ್ r ಅದ and it is carrying a current called as I ಅಂತ ಕರೆಂಟ್ ಅನ್ನು ಕ್ಯಾರಿ ಮಾಡತದ್ರಿ. Right, it is placed in such a way that uniform magnetic field is perpendicular to its plane. ಅಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಹೆಂಗದಪ್ಪ ಅಂದ್ರೆ ಪ್ಲೇನ್, ಈ ಸರ್ಕ್ಯುಲರ್ ಕಾಯಿಲ್ ಪ್ಲೇನ್ ನಮಗೆ ಪರ್ಪೆಂಡಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದ. ಸೊ ಲೆಟ್ ಮೀ ಸೇ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಲೈಕ್ ದಿಸ್. ರೈಟ್. ಸೊ ಈಗ ಏನಾಗ್ತದ್ರಿ, ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ನಮಗೆ ಇಲ್ಲಿ ಫೋರ್ಸ್ ಆಕ್ಟ್ ಆಗ್ತದ್ರಿ. ಫೋರ್ಸ್ ವಿಲ್ ಆಕ್ಟ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಪಾರ್ಟ್ ಆಫ್ ಕಾಯಿಲ್ ನ ತಗೊಂಡ್ರೆ ಈ ಪಾರ್ಟ್ ಆಫ್ ಕಾಯಿಲ್ ಮೇಲೆ ಯಾವ ಡೈರೆಕ್ಷನ್ ದಾಗ ಫೋರ್ಸ್ ಆಕ್ಟ್ ಆಗ್ತದೆ ಅಷ್ಟೇ ಈಕ್ವಲ್ ಅಂಡ್ ಡಯಾಮೆಟ್ರಿಕಲ್ ಅಪೋಸಿಟ್ ಕಾಯಿಲ್ ಪಾರ್ಟ್ ನೀವು ತಗೊಂಡ್ರೆ ಅದ್ರ ಮೇಲೂ ಅಷ್ಟೇ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸ್ ಆಕ್ಟ್ ಆಗ್ತದೆ. ಸೊ ಫೋರ್ಸ್ ಆನ್ ದಿಸ್ ಪಾರ್ಟ್ ಆಫ್ ದ ಕಾಯಿಲ್ ಅಂಡ್ ಫೋರ್ಸ್ ಆನ್ ದಿಸ್ ಪಾರ್ಟ್ ಆಫ್ ದ ಕಾಯಿಲ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಸಿಮಿಲರ್ಲಿ ಫೋರ್ಸ್ ಆನ್ ದಿಸ್ ಪಾರ್ಟ್ ಆಫ್ ದ ಕಾಯಿಲ್ ಅಂಡ್ ಫೋರ್ಸ್ ಆನ್ ದಿಸ್ ಪಾರ್ಟ್ ಆಫ್ ದ ಕಾಯಿಲ್ ವಿಲ್ ಗೆಟ್ ಕ್ಯಾನ್ಸಲ್ಡ್. ಸೊ ನೆಟ್ ಫೋರ್ಸ್ ಇದ್ರ ಮೇಲೆ ನಮ್ಗೆ ಎಷ್ಟು ಆಗ್ತದ್ರಿ, ನೆಟ್ ಫೋರ್ಸ್ ಆನ್ ದಿಸ್ ಕಾಯಿಲ್ ವಿಲ್ ಬಿಕಮ್ ಝೀರೋ. ರೈಟ್. ಸೊ ಹಂಗಾಗಿ ನಮಗೆ ನೆಟ್ ಫೋರ್ಸ್ ಏನಾಗಬೇಕು, ಇಟ್ ವಿಲ್ ಬಿಕಮ್ ಝೀರೋ. ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆ, ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ ಸಿ ಇಸ್ ಕರೆಕ್ಟ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 13. ವಿಲ್ ಗೋ ಫಾರ್ ಕ್ವೆಶ್ಚನ್ ನಂಬರ್ 14. ಓಕೆ, ಕ್ವೆಶ್ಚನ್ ನಂಬರ್ 14. In a moving coil galvanometer, the deflection pi on the scale by a pointer attached to the spring. Deflection. ನೋಡ್ರಿ, coil moving coil galvanometer ಒಳಗಿಂದ ಕರೆಂಟ್ ದ ಇಕ್ವೇಶನ್ ನಾವು ಬರಿತೀವಿ. I is equal to k theta divided by NBA. K theta divided by NBA. This is the formula of current in the moving coil galvanometer. What they are asking? Deflection. Theta ನಮಗೆ ಕೇಳತ್ತಾರೆ. Theta ಅಂತಂದ್ರೆ deflection. ಇಲ್ಲಿ pi ಅಂತ ಕೊಟ್ಟಾರೆ, ಇಲ್ಲ theta ಅಂತ ತಗೊಂಡಿದ್ದೀನಿ. So theta is equal to ನಮಗೆ ಏನಾಗ್ತದ್ರಿ, NBA divided by K into I. ನಮಗೆ ಎಷ್ಟು ಡಿಫ್ಲೆಕ್ಷನ್ ಬರ್ತದೆ. This much will be the deflection. From this formula only we'll get it. So which option is correct? Option C is correct. 15th question. Resistance of an ideal ammeter. ನೋಡ್ರಿ, ಈಗ ಒಂದು ಗ್ಯಾಲ್ವಾನೋಮೀಟರ್ ನ ಅಮ್ಮೀಟರ್ ಕನ್ವರ್ಟ್ ಮಾಡ್ಲಿಕ್ಕೆ you convert a small shunt resistance in parallel with the galvanometer. We know that. So ಅಮ್ಮೀಟರ್ ಕನ್ವರ್ಟ್ ಮಾಡ್ಲಿಕ್ಕೆ ನೀವು ಸ್ಮಾಲ್ ರೆಸಿಸ್ಟೆನ್ಸ್ ಅನ್ನು ಪ್ಯಾರಲಲ್ ಒಳಗೆ ಕನೆಕ್ಟ್ ಮಾಡ್ತೀರಿ. ಅದೇ ಗ್ಯಾಲ್ವನೋಮೀಟರ್ ವೋಲ್ಟ್ ಮೀಟರ್ ಕನ್ವರ್ಟ್ ಮಾಡ್ಲಿಕ್ಕೆ ಹೈ ರೆಸಿಸ್ಟೆನ್ಸ್ ಸೀರೀಸ್ ಒಳಗೆ ಕನೆಕ್ಟ್ ಮಾಡ್ತೀರಿ. ಸೊ ಈಗ ಐಡಿಯಲ್ ಅಮ್ಮೀಟರ್ ಅಂತ ಬಂತಪ್ಪ ಅಂತಂದ್ರೆ ಲೀಸ್ಟ್ ಪಾಸಿಬಲ್ ರೆಸಿಸ್ಟೆನ್ಸ್ ಅಂದ್ರೆ ಲೋಯೆಸ್ಟ್ ರೆಸಿಸ್ಟೆನ್ಸ್ ಇರಬೇಕು. ಐಡಿಯಲ್ ಅಮ್ಮೀಟರ್ ನೋಡ್ರಿ, ಅಮ್ಮೀಟರ್ ಫಾರ್ಮ್ ಮಾಡ್ಲಿಕ್ಕೆ ಗ್ಯಾಲ್ವನೋಮೀಟರ್ ದಿಂದ ಅಮ್ಮೀಟರ್ ಫಾರ್ಮ್ ಮಾಡ್ಲಿಕ್ಕೆ ಲೋ ರೆಸಿಸ್ಟೆನ್ಸ್ ಯೂಸ್ ಮಾಡ್ತೀರಿ. ಐಡಿಯಲ್ ಅಮ್ಮೀಟರ್ ಅಂದ್ರೆ ಲೋಯೆಸ್ಟ್ ರೆಸಿಸ್ಟೆನ್ಸ್ ಇರಬೇಕು, ಅಂದ್ರೆ ಝೀರೋ ಇರಬೇಕು. ಗ್ಯಾಲ್ವನೋಮೀಟರ್ ವೋಲ್ಟ್ ಮೀಟರ್ ಕನ್ವರ್ಟ್ ಮಾಡ್ಲಿಕ್ಕೆ ಹೈ ರೆಸಿಸ್ಟೆನ್ಸ್ ಯೂಸ್ ಮಾಡ್ತೀರಿ. ಹೈ ರೆಸಿಸ್ಟೆನ್ಸ್ ಅಂದ್ರೆ ಹೈಯೆಸ್ಟ್ ಇರಬೇಕು, ಇನ್ಫೈನೈಟ್ ಇರಬೇಕು. ಯಾವುದಕ್ಕೆ? ಐಡಿಯಲ್ ವೋಲ್ಟ್ ಮೀಟರ್. ಸೊ ಇಲ್ಲಿ ಐಡಿಯಲ್ ಅಮ್ಮೀಟರ್ ಅಂದ್ಮೇಲೆ ನಮಗೆ ಲೋಯೆಸ್ಟ್
ಅಥವಾ ಲೀಸ್ಟ್ ರೆಸಿಸ್ಟೆನ್ಸ್ ಇರಬೇಕಾ, ದಟ್ ಇಸ್ ನಥಿಂಗ್ ಬಟ್ 0. ಕರೆಕ್ಟ್. ಇನ್ಫಿನಿಟಿ ಯಾವ್ದಕ್ಕೆ ಇರ್ತದ್ರಿ? ಐಡಿಯಲ್ ವೋಲ್ಟ್ ಮೀಟರ್ ಇನ್ಫಿನಿಟಿ ಇರ್ತದೆ. ಐಡಿಯಲ್ ಅಮ್ಮಿಟರ್ ರೆಸಿಸ್ಟೆನ್ಸ್ 0, ಐಡಿಯಲ್ ವೋಲ್ಟ್ ಮೀಟರ್ ರೆಸಿಸ್ಟೆನ್ಸ್ ಇನ್ಫಿನಿಟ್. 16th question. A charged particle moves in a gravity free space without change in its velocity. Which of the following is not possible? Okay. ನಮಗೆ ಏನ್ ಹೇಳ್ತಾರೆ? ಗ್ರಾವಿಟಿ ಫ್ರೀ ಸ್ಪೇಸ್ ಅದ. ಗ್ರಾವಿಟಿ ಫ್ರೀ ಸ್ಪೇಸ್ ಅಂತಂದ್ರೆ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇಲ್ಲ. ದೇರ್ ಇಸ್ ನೋ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ಗ್ರಾವಿಟೇಷನಲ್ ಫೋರ್ಸು ಇಲ್ಲ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನೂ ಇಲ್ಲ. ರೈಟ್. ಓಕೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಪಾಸಿಬಲ್? ಮತ್ತೆ ನೋಡ್ರಿ, ಆ ಚಾರ್ಜ್ ಪಾರ್ಟಿಕಲ್ ಹೆಂಗ್ ಮೂವ್ ಆಗತ್ತದ ಅಂತ ಹೇಳ್ತಾರ್ರಿ. ದೇ ಆರ್ ಸೇಯಿಂಗ್ ದಟ್ ವಿತೌಟ್ ಚೇಂಜ್ ಇನ್ ಇಟ್ಸ್ ವೆಲಾಸಿಟಿ. ಅಂದ್ರೆ ಅದ್ರದ್ದು ಏನ್ ವೆಲಾಸಿಟಿ ಐತಿ, ಆ ವೆಲಾಸಿಟಿ ಚೇಂಜ್ ಆಗಬಾರ್ದು ಅಂತ ಹೇಳ್ತಾನ. ಈಗ ಇನ್ ಕೇಸ್ ಯಾವುದೋ ಒಂದು ಚಾರ್ಜ್ಡ್ ಪಾರ್ಟಿಕಲ್ ನಮಗೆ ಒಂದು ಕಾನ್ಸ್ಟೆಂಟ್ ಯೂನಿಫಾರ್ಮ್ ವೆಲಾಸಿಟಿದಿಂದ ಮೂವ್ ಆಗತ್ತದ ಅಂತ ಇಟ್ಕೊಳ್ಳಿ. ಇಫ್ ಇಟ್ ಇಸ್ ಮೂವಿಂಗ್ ವಿತ್ ಅ ಕಾನ್ಸ್ಟೆಂಟ್ ಯೂನಿಫಾರ್ಮ್ ವೆಲಾಸಿಟಿ, ಇದಕ್ಕೆ ನಾ ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ಡೈರೆಕ್ಷನ್ ದಾಗ ನಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿ ಅಂತಂದ್ರೆ ಇದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಏನಾಗ್ತದ್ರಿ? 0 ಆಗ್ತದೆ. ಸಪೋಸ್ ನಾ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡಿದಪ್ಪ ಅಂತಂದ್ರೆ ಇದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ನಮಗೆ ಮ್ಯಾಕ್ಸಿಮಮ್ ಆಗ್ತದ್ರಿ. ಅವಾಗ ಈ ಚಾರ್ಜ್ ಪಾರ್ಟಿಕಲ್ ನಮಗೆ ಯಾವ ಪಾತ್ ಒಳಗೆ ಮೂವ್ ಆಗ್ತದ್ರಿ? ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗ್ತದ್ರಿ. ಇಫ್ ಇಟ್ ಮೂವ್ಸ್ ಪರ್ಪೆಂಡಿಕ್ಯುಲರ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸರ್ಕ್ಯುಲರ್ ಪಾತ್ ಒಳಗ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ಲಿಕ್ಕೆ ಶುರು ಆಯ್ತು ಅಂದ್ರೆ ಅದ್ರದ್ದು ವೆಲಾಸಿಟಿ ಡೈರೆಕ್ಷನ್ ನಮಗೆ ಚೇಂಜ್ ಆಗ್ತದೆ ಅಂತಂದಂಗ್ರಿ. ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಗೋಸ್ ಆನ್ ಚೇಂಜಿಂಗ್. ಎಸ್, ಇಟ್ ಹ್ಯಾಸ್ ಟು ಚೇಂಜ್. ದೆನ್ ವೆಲಾಸಿಟಿ ನಮಗೆ ಚೇಂಜ್ ಆಗಬಾರ್ದು ಅಂತ ಹೇಳ್ತಾವ. ವಿತೌಟ್ ಚೇಂಜಿಂಗ್ ವೆಲಾಸಿಟಿ ಅಂದ್ರೆ ವೆಲಾಸಿಟಿ ಡೈರೆಕ್ಷನ್ ಚೇಂಜ್ ಆಗಬಾರ್ದು, ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗಬಾರ್ದು, ಆ ತರ ಮೂವ್ ಆಗ್ಬೇಕು. ಸೊ ಇಲ್ಲಿ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಏನಾದ್ರು ಅಪ್ಲೈ ಮಾಡಿದ್ರೆ ಅದ್ರದ್ದು ಡೈರೆಕ್ಷನ್ ಆಫ್ ವೆಲಾಸಿಟಿ ಚೇಂಜ್ ಆಗುದ್ರಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ನೀವು ಅಪ್ಲೈ ಮಾಡಬಾರ್ದಿಲ್ಲ. You should not apply magnetic field. If you apply magnetic field, the direction of charged particle will change and the velocity will change. So ನೀವು magnetic field ಅನ್ನು ಅಪ್ಲೈ ಮಾಡಬಾರ್ದು. magnetic field 0 ಇರಬೇಕು. ಸೆಕೆಂಡ್ ಕಂಡೀಷನ್ ಇದಾಯ್ತು. ನೆಕ್ಸ್ಟ್ ನೋಡ್ರಿ, ವಿತೌಟ್ ಚೇಂಜ್ ಇನ್ ವೆಲಾಸಿಟಿ, ಕಂಟಿನ್ಯೂಸ್ ಒಂದು ಯೂನಿಫಾರ್ಮ್ ವೆಲಾಸಿಟಿ ಅದು ಮೂವ್ ಆಗಬೇಕಾದ್ರೆ ಒಂದು ಕಾನ್ಸ್ಟೆಂಟ್ ಫೋರ್ಸ್ ಅದ್ರ ಮೇಲೆ ಆಕ್ಟ್ ಆಗಬೇಕು. ಇಫ್ ಅ ಕಾನ್ಸ್ಟೆಂಟ್ ಫೋರ್ಸ್ ಆಕ್ಟ್ಸ್ ಆನ್ ದಟ್, ದೆನ್ ಇಟ್ ವಿಲ್ ಮೂವ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ವಿತೌಟ್ ಚೇಂಜ್ ಇನ್ ಇಟ್ಸ್ ವೆಲಾಸಿಟಿ. ದೆನ್ ಹಂಗಾದ್ರೆ ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಗಬೇಕಾದ್ರೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು, ವಿಚ್ ಕೀಪ್ಸ್ ದಟ್ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್. ರೈಟ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕು ನಮ್ಗಿಲ್ಲ? ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕು? ಆಪ್ಷನ್ ಬಿ ಹ್ಯಾಸ್ ಟು ಬಿ ಕರೆಕ್ಟ್. ಎಲೆಕ್ಟ್ರಿಕ್ ಫೀಲ್ಡ್ ಹ್ಯಾಸ್ ಟು ಬಿ ದರ್. ಯಾಕಂದ್ರೆ ನೋಡ್ರಿ, ಗ್ರಾವಿಟೇಷನಲ್ ಫೀಲ್ಡ್ ಇಲ್ಲ, ಅಂದ್ಮೇಲೆ ಗ್ರಾವಿಟೇಷನಲ್ ಫೋರ್ಸು ಇಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ, ಮ್ಯಾಗ್ನೆಟಿಕ್ ಫೋರ್ಸು ಇಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೂ ಕೂಡ ಮ್ಯಾಗ್ನೆಟಿಕ್ ಫೋರ್ಸ್ ದಿಂದ ಆ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗಂಗಿಲ್ಲ. ಮ್ಯಾಗ್ನೆಟಿಕ್ ಫೋರ್ಸ್ ಇಂದ ಆ ಚಾರ್ಜ್ ಪಾರ್ಟಿಕಲ್ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಅದ್ರ ಡೈರೆಕ್ಷನ್ ಚೇಂಜ್ ಮಾಡಬಹುದು. ಬಟ್ ರೆಸ್ಟ್ ಒಳಗಿರುವಂತಹ ಚಾರ್ಜ್ ಪಾರ್ಟಿಕಲ್ ಮೂವ್ ಮಾಡಿಸ್ಲಿಕ್ಕೆ ಬರಂಗಿಲ್ಲ. ಯೂನಿಫಾರ್ಮ್ ಮೋಷನ್ ಒಳಗಿರುವಂತಹ ಚಾರ್ಜ್ ಪಾರ್ಟಿಕಲ್ ಯೂನಿಫಾರ್ಮ್ ಮೋಷನ್ ಒಳಗೆ ಅದು ಇಡ್ಲಿಕ್ಕೆ ಬರಂಗಿಲ್ಲ. ರೈಟ್. ಸೊ ಹಿಂಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಮಾತ್ರ ಅಲ್ಲಿ ಇರಬೇಕು. ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹ್ಯಾಸ್ ಟು ಬಿ ದೇರ್. ಸೊ ಆಪ್ಷನ್ ಬಿ ವಿಲ್ ಬಿ ಕರೆಕ್ಟ್. ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್, 17th one. A positive charge is moving in combined gravitational and magnetic field. The charge moves without any change in its velocity. If the velocity of charge is along east, then the direction of the magnetic field. Okay. Combined electric and ಯಾವ ಫೀಲ್ಡ್ಸ್ ಅದಾವ್ರಿ? ಗ್ರಾವಿಟೇಷನಲ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅದಾವ್ರಿ. ನೋಡ್ರಿ, ಗ್ರಾವಿಟೇಷನಲ್ ಫೀಲ್ಡ್ ದಿಂದ ಏನು ಒಂದು ಚಾರ್ಜ್ ಪಾರ್ಟಿಕಲ್ ಮೇಲೆ ಯಾವ ಚಾರ್ಜ್ ಅದ? ಪಾಸಿಟಿವ್ ಚಾರ್ಜ್ ಅದ. ಪಾಸಿಟಿವ್ ಚಾರ್ಜ್ ಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಯಾವ ಕಡೆ ಆಕ್ಟ್ ಆಗ್ತದ್ರಿ? ಇಟ್ ಆಕ್ಟ್ಸ್ ಇನ್ ಡೌನ್ವರ್ಡ್ಸ್ ಡೈರೆಕ್ಷನ್. ಗ್ರಾವಿಟೇಷನಲ್ ಫೋರ್ಸ್ ಡೌನ್ವರ್ಡ್ಸ್ ಅದ ಅಂದ್ಮೇಲೆ ಅದರದ ಎಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಏನಿರ್ತದೆ ಅದು ಕೂಡ ಡೌನ್ವರ್ಡ್ಸ್ ಇರ್ತದೆ. ನಮಗ ಅವ ಏನ್ ಹೇಳ್ತಾರ? ದ ಚಾರ್ಜ್ ಮೂವ್ಸ್ ವಿತೌಟ್ ಎನಿ ಚೇಂಜ್ ಇನ್ ವೆಲಾಸಿಟಿ. ವೆಲಾಸಿಟಿ ಚೇಂಜ್ ಆಗಬಾರ್ದು. ವಿತೌಟ್ ಎನಿ ಚೇಂಜ್ ಇನ್ ಇಟ್ಸ್ ವೆಲಾಸಿಟಿ. ವೆಲಾಸಿಟಿ ಕಾನ್ಸ್ಟೆಂಟ್ ಇರಬೇಕು. ವೆಲಾಸಿಟಿ ಚೇಂಜ್ ಆಗಬಾರ್ದು. ವೆಲಾಸಿಟಿ ಚೇಂಜ್ ಆಗಬಾರ್ದಾದ್ರೆ ಆ ಚಾರ್ಜ್ಡ್ ಪಾರ್ಟಿಕಲ್ ದ ನೆಟ್ ಎಕ್ಸಿಲರೇಷನ್ 0 ಇರಬೇಕು. ಆ ಚಾರ್ಜ್ಡ್ ಪಾರ್ಟಿಕಲ್ ದ ನೆಟ್ ಎಕ್ಸಿಲರೇಷನ್ 0 ಇರಬೇಕು. ಈಗ ನೋಡ್ರಿ, ಗ್ರಾವಿಟೇಷನಲ್ ಫೀಲ್ಡ್ ದಿಂದ ಒಂದು ಎಕ್ಸಿಲರೇಷನ್ ಬಂದದ್ರಿ. ಅದಕ್ಕೆ ಈ ಎಕ್ಸಿಲರೇಷನ್ ಈಕ್ವಲ್ ಅಂಡ್ ಅಪೋಸಿಟ್ ಎಕ್ಸಿಲರೇಷನ್ ಮತ್ತೊಂದು ಅದಕ್ಕೆ ಸಿಕ್ಕರೆ ಅವಾಗ ಮಾತ್ರ ಅದರ ನೆಟ್ ಎಕ್ಸಿಲರೇಷನ್ 0 ಆಗ್ತದೆ. ನೆಟ್ ಎಕ್ಸಿಲರೇಷನ್ 0 ಆದ್ರೆ ಮಾತ್ರ ವಾಟ್ ಹ್ಯಾಪನ್ಸ್? ಇಟ್ ವಿಲ್ ಮೂವ್ ವಿತೌಟ್ ಎನಿ ಚೇಂಜ್ ಇನ್ ದ ವೆಲಾಸಿಟಿ. ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಫಾರ್ ಅ ಮಿನಿಟ್. Okay, to make net acceleration 0, ಇಲ್ಲಿ ನಮಗೆ acceleration due to gravity downwards direction ಒಳಗದೆ. For that acceleration there has to be an equal and opposite acceleration in this direction. ಒಂದು equal and opposite acceleration ಈ ಡೈರೆಕ್ಷನ್ ದಾಗ ಇರಬೇಕು. ಈ ಕಡೆ ಒಂದು acceleration ನಿಮಗೆ ಸಿಗಬೇಕಾದ್ರೆ ಈ ಕಡೆ ಒಂದು ಫೋರ್ಸ್ ಆಕ್ಟ್ ಆಗಬೇಕ್ರಿ. ಆ ಫೋರ್ಸ್ ಯಾವ್ದು ಇರಬೇಕಪ್ಪ ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಮ್ಯಾಗ್ನೆಟಿಕ್ ಫೋರ್ಸ್. ಅದು ನಮಗೆ ಮ್ಯಾಗ್ನೆಟಿಕ್ ಫೋರ್ಸ್ ಇರಬೇಕು. ಸೊ ಆ ಚಾರ್ಜ್ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಅಪ್ವರ್ಡ್ಸ್ ಇರಬೇಕು, ಗ್ರಾವಿಟೇಷನಲ್ ಫೋರ್ಸ್ ಡೌನ್ವರ್ಡ್ಸ್ ಇರಬೇಕು. ನೆಟ್ ಎಕ್ಸಿಲರೇಷನ್ 0 ಆಗ್ತದ್ರಿ. ನೆಟ್ ಎಕ್ಸಿಲರೇಷನ್ 0 ಆದ್ರೆ ಚೇಂಜ್ ಇನ್ ವೆಲಾಸಿಟಿ ಆಗಂಗಿಲ್ಲ. ದೇರ್ ವಿಲ್ ಬಿ ನೋ ಚೇಂಜ್ ಇನ್ ದ ವೆಲಾಸಿಟಿ. ರೈಟ್. ಸೊ ಇಲ್ಲೇ ಈಗ ನೋಡ್ರಿ,
ಮ್ಯಾಗ್ನೆಟಿಕ್ ಫೋರ್ಸ್ ನಮ್ಗೆ ಅಪ್ವರ್ಡ್ಸ್ ಆಕ್ಟ್ ಆಗಬೇಕಾದ್ರೆ ಈ ಚಾರ್ಜ್ಡ್ ಪಾರ್ಟಿಕಲ್ ಯಾವ ಕಡೆ ಮೂವ್ ಆಗುತ್ತದೆ ಅಂತ ಹೇಳಿದಾರೆ. ದ ವೆಲಾಸಿಟಿ ಆಫ್ ಚಾರ್ಜ್ ಪಾರ್ಟಿಕಲ್ ಇಸ್ ಅಲಾಂಗ್ ಈಸ್ಟ್. ಸೊ ಈ ಕಡೆ ನಮಗೆ ವೆಲಾಸಿಟಿ ಅದ. ಸೊ ನೋಡ್ರಿ ಡೈರೆಕ್ಷನ್ಸ್ ನಾವು ಈ ತರ ತಗೊಳ್ಳೋಣ. ದಿಸ್ ಇಸ್ ನಾರ್ತ್ ಸೌತ್, ಇದು ನಮಗೆ ಈಸ್ಟ್ ಅದ, ಇದು ನಮಗೆ ವೆಸ್ಟ್ ಅದ, ರೈಟ್? ಈ ತರ ನಮಗೆ ಡೈರೆಕ್ಷನ್ಸ್ ಅದಾವ. ಸೊ ಈಸ್ಟ್ ಡೈರೆಕ್ಷನ್ ಒಳಗೆ ನಮಗೆ ವೆಲಾಸಿಟಿ ಅದ. ಸೊ ಯು ಅಪ್ಲೈ ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಗೇನ್, ರೈಟ್? ಸೊ ಮ್ಯಾಗ್ನೆಟಿಕ್ ಫೋರ್ಸ್ ನಮ್ಗೆ ಯಾವ ಕಡೆ ಬೇಕಾಗೈತ್ರಿ? ಅಪ್ವರ್ಡ್ಸ್. ಸೊ ಪಾಮ್ ಹ್ಯಾಸ್ ಟು ಬಿ ಅಪ್ವರ್ಡ್ಸ್ ಅಂದಂಗ್ರಿ, ಪಾಮ್ ಮೇಲ್ಗಡೆ ಇರಬೇಕು. ಚಾರ್ಜ್ ಯಾವ ಕಡೆ ಮೂವ್ ಆಗತ್ತದ್ರಿ? ಈಸ್ಟ್ ಸೈಡ್. ಸೊ ನಾ ಈಗ ರೈಟ್ ಹ್ಯಾಂಡ್ ಪಾಮ್ ರೂಲ್ ಈ ತರ ಅಪ್ಲೈ ಮಾಡ್ಕೊಂಡ್ರೆ, ಇನ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಆಫ್ ಚಾರ್ಜ್ ಪಾರ್ಟಿಕಲ್ ಥಂಬ್ ಹ್ಯಾಸ್ ಟು ಬಿ, ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್ ವೈಟ್ ಪಾಮ್ ಶುಡ್ ಬಿ ದೇರ್, ರೈಟ್? ಸೊ ಫೋರ್ಸ್ ಡೈರೆಕ್ಷನ್ ದಾಗ ವೈಟ್ ಪಾಮ್ ಅದ, ವೆಲಾಸಿಟಿ ಡೈರೆಕ್ಷನ್ ಒಳಗೆ ಥಂಬ್ ಅದ. ಓಕೆ, ಈಗ ನಂಗೆ ಈ 4 ಫಿಂಗರ್ಸ್ ಯಾವ ಕಡೆ ತೋರ್ಸದವ್ರಿ? ಇಟ್ ಇಸ್ ಶೋಯಿಂಗ್ ಲೈಕ್ ದಿಸ್. ಈ ತರ ನಮ್ಗೆ ತೋರ್ಸದವ ಇನ್ವರ್ಟ್ಸ್. ಇನ್ವರ್ಟ್ಸ್ ಅಂತಂದ್ರೆ ಅದು ನಮ್ಗೆ ನಾರ್ತ್ ಅಂತಂದ್ರೆ, ಇನ್ವರ್ಟ್ಸ್ ಅಂದ್ರೆ ಅದು ನಾರ್ತ್. ಓಕೆ, ನಾರ್ತ್ ಹೆಂಗ ನೋಡ್ರಿ, ಈಗ ಇದನ್ನ ನೀವು ಕ್ಯಾಶುವಲ್ ಹಿಂಗ್ ತಗೊಳ್ರಿ. ಲೆಟ್ ಮಿ ಸೇ ಆನ್ ಯುವರ್ ಸೈಡ್ ಇಟ್ ಇಸ್ ನಾರ್ತ್, ಈ ಕಡೆ ನನ್ನ ಕಡೆ ಸೌತ್ ಅದ, ಇದು ಈಸ್ಟ್ ಅದ, ಇದು ವೆಸ್ಟ್ ಅದ. ಚಾರ್ಜ್ಡ್ ಪಾರ್ಟಿಕಲ್ ಇಸ್ ಮೂವಿಂಗ್ ಈಸ್ಟ್ ಸೈಡ್. ಸೊ ವೆಲಾಸಿಟಿ ಡೈರೆಕ್ಷನ್ ಒಳಗೆ ನಾ ಇದನ್ನ ಹಿಡ್ಕೋತೆ. ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಕ್ಟಿಂಗ್ ಡೌನ್ವರ್ಡ್ಸ್, ಮ್ಯಾಗ್ನೆಟಿಕ್ ಫೋರ್ಸ್ ಹ್ಯಾಸ್ ಟು ಬಿ ಅಪ್ವರ್ಡ್ಸ್. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಅಪ್ವರ್ಡ್ಸ್ ಇರಬೇಕಾದ್ರೆ ವೈಟ್ ಪಾಮ್ ಹ್ಯಾಸ್ ಟು ಬಿ ಅಪ್ವರ್ಡ್ಸ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇಂಡಿಕೇಟ್ ಮಾಡ್ತಾವೆ 4 ಫಿಂಗರ್ಸ್. ಯಾವ ಕಡೆ ಅದಾವ? ಇಟ್ ಇಸ್ ಟುವರ್ಡ್ಸ್ ಯು, ಅಂದ್ರೆ ನಾರ್ತ್ ಕಡೆಗೆ ಅದಾವ್ರಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಹ್ಯಾಸ್ ಟು ಬಿ ಇನ್ ನಾರ್ತ್ ಡೈರೆಕ್ಷನ್, ಕರೆಕ್ಟ್? ಸೊ ಇಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಗೆ ನಾರ್ತ್ ಡೈರೆಕ್ಷನ್ ಹೋಗಿರ್ಬೇಕು. 18th ಕ್ವೆಶ್ಚನ್. A charge Q, mass M is moving in uniform circular motion under the action of magnetic field B. If the radius of circle is R, then the magnetic moment associated with the charge. ನೋಡ್ರಿ, ಚಾರ್ಜ್ಡ್ ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಒಳಗದ್ರೆ, ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗುವಂತ ಚಾರ್ಜ್ಡ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇಸ್ ಗಿವನ್ ಬೈ, ವಿ ನೋ ದಿಸ್ ವೆರಿ ವೆಲ್, EVR/2. EVR/2. ಇದನ್ನ ನಾವು ಇಲ್ಲಿ ಏನ್ ಮಾಡ್ಕೊಳ್ಳೋಣ? QVR/2 ಅಂತ ಬರ್ಕೊಳ್ಳೋಣ. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಇನ್ ಸರ್ಕ್ಯುಲರ್ ಪಾತ್. ಸರ್ಕ್ಯುಲರ್ ಪಾತ್ ಒಳಗೆ ಮೂವ್ ಆಗುವಂತ ಚಾರ್ಜ್ಡ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಮೂಮೆಂಟ್ ಇದು. ಈ ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನ ನಮಗೆ ನೋಡ್ರಿ ಯಾವ ಟರ್ಮ್ ಒಳಗೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ? QBR, Q2 B2 R2 M, Q2 B R2 M. ಅಂದ್ರೆ ಚಾರ್ಜ್, ಮ್ಯಾಗ್ನೆಟಿಕ್ ಫೀಲ್ಡ್, ರೇಡಿಯಸ್ ಮತ್ತು ಮಾಸ್ ಟರ್ಮ್ ದಾಗ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಹ್ಯಾಸ್ ಟು ಕಮ್ ಹಿಯರ್, ಇದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಬರಬೇಕು. ವೆಲಾಸಿಟಿ ಬ್ಯಾಡ್ ನಮಗೆ, 4 ಆಪ್ಷನ್ ಒಳಗೆ ವೆಲಾಸಿಟಿ ಇಲ್ಲ. ಸೊ ವೆಲಾಸಿಟಿ ನಮಗೆ ಬೇಡ. ಓಕೆ, ಈಗ ನೋಡ್ರಿ ರೇಡಿಯಸ್ ಅಂತಂದ್ರೆ ಇಟ್ ಇಸ್ ಗಿವನ್ ಬೈ MV/QB. MV/QB, this is the radius, formula of radius, correct? So ಇಲ್ಲೇ ನಾ ಇದನ್ನ ವೆಲಾಸಿಟಿ ಇಸ್ ಈಕ್ವಲ್ ಟು ಬರ್ಕೊಂಡ್ರೆ ನಂಗೆ ಏನ್ ಬರ್ತದ್ರಿ? QBR ಡಿವೈಡೆಡ್ ಬೈ M ಅಂತ ಬರ್ತದೆ. QBR ಡಿವೈಡೆಡ್ ಬೈ M ವೆಲಾಸಿಟಿ. ಸೊ ಇಲ್ಲೇ ನಾ ವೆಲಾಸಿಟಿ ಜಾಗದಾಗ ಇದು QR ಡಿವೈಡೆಡ್ ಬೈ 2 ಆಸ್ ಇಟ್ ಇಸ್ ಇರ್ಲಿ. ವೆಲಾಸಿಟಿ ಜಾಗದಾಗ ನಾ ವೆಲಾಸಿಟಿ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ, QBR/M ಅಂತ. ಸೊ ಇಲ್ಲಿ Q ಮತ್ತು Q ಮಲ್ಟಿಪ್ಲೈ ಆಗ್ತಾವ. ಐ ವಿಲ್ ಗೆಟ್ ಇಟ್ ಆಸ್ Q2. B, R and R will get multiplied, R2 divided by 2M. Q2 B R2 divided by 2M. So which option is correct? Option C is correct. Right? Okay, we'll go for 19th question. Statement 1. A current carrying wire is placed parallel to the magnetic field. Yes, the force on it due to the magnetic field is 0, obviously. Magnetic field parallel ಆಗಿ current carrying wire ಇಟ್ಕೊಂಡ್ರಿ ಅಥವಾ magnetic field parallel ಆಗಿ charged particle move ಆಗತ್ತಪ್ಪ ಅಂದ್ರೆ force on that will be 0 because theta will be 0. What is the equation of force acting on a current carrying wire? Force acting on a current carrying wire is given by BIL sin theta, right? Parallel idre theta 0 agtade. Theta 0 andre sin theta 0, so the force will become 0. Andre first statement correct ade. Second statement, the net charge on the current wire is 0. Nodri, yavada wire ಒಳಗೆ current flow ಆಗ್ಲಿಕ್ಕೆ ಶುರು ಆಗಿತ್ತಪ್ಪ ಅಂದ್ರೆ charges are moving, but ಆ wire charge ಆಗಿರಂಗಿಲ್ಲ. ಎಷ್ಟು ಚಾರ್ಜಸ್ ಅದ್ರೊಳಗೆ ಎಂಟರ್ ಆಗಿರ್ತಾವ ಅಷ್ಟೇ ಚಾರ್ಜಸ್ ಅದ್ರೊಳಗಿಂದ ಎಕ್ಸಿಟ್ ಆಗಿರ್ತಾವ್ರಿ. ಸೊ ಅದಕ್ಕೆ ಎಕ್ಸೆಸ್ ಚಾರ್ಜ್ ಬಂದು ಇರಂಗಿಲ್ಲ ಅಥವಾ ಅದ್ರೊಳಗಿಂದ ಚಾರ್ಜ್ ಲಾಸ್ ಆಗಿರಂಗಿಲ್ರಿ. ಸೊ ಚಾರ್ಜ್ ವಿಲ್ ಬಿ ಸೇಮ್ ಓನ್ಲಿ, ಅದು ಚಾರ್ಜ್ ಆಗಿರಂಗಿಲ್ರಿ. ಕರೆಂಟ್ ಕ್ಯಾರಿಂಗ್ ವೈರ್ ಹ್ಯಾಸ್ ನೋ ಚಾರ್ಜ್, ಅದಕ್ಕೆ ಚಾರ್ಜ್ ಇರಂಗಿಲ್ಲ. ಸೊ ಎರಡೂ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅದಾವ್ರಿ. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಸೊ ಫಸ್ಟ್ ಒನ್, ಬೋತ್ ಸ್ಟೇಟ್ಮೆಂಟ್ಸ್ 1 and statement 2 are true and statement 2 is correct explanation of statement 1. ಆಕ್ಚುಲಿ ಮ್ಯಾಗ್ನೆಟಿಕ್ ಫೋರ್ಸ್ ಮತ್ತೆ ನೆಟ್ ಚಾರ್ಜ್ ಆಕ್ಚುಲಿ ಏನು ಸಂಬಂಧ ಇಲ್ಲ. ಸ್ಟೇಟ್ಮೆಂಟ್ ಎರಡು ಕರೆಕ್ಟ್ ಅದಾವ್ರಿ, ಬಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಫಸ್ಟ್ ಸ್ಟೇಟ್ಮೆಂಟ್, ರೈಟ್? ಓಕೆ, ಯಾಕಂತಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಿತ್ತಂದ್ರೆ ದಿಸ್ ಇಸ್ ದ ರೀಸನ್, ಥೀಟಾ 0 ಅದ, ಅದಕ್ಕೆ ನಮಗೆ ಫೋರ್ಸ್ 0 ಆಗ್ತದೆ ಅಂತ ಹೇಳ್ಬೇಕಿತ್ತು. ಸೊ ಬೋತ್ ಸ್ಟೇಟ್ಮೆಂಟ್ಸ್ 1 and statement 2 are true, but statement 2 is not correct explanation of statement 1. This option will become correct, right? Okay, we'll go for next questions now. Okay, last 2 questions are match the physical quantities of column 1 with their units in column 2. Okay, current sensitivity.
Current sensitivity ಅಂತಂದ್ರೆ ನೋಡ್ರಿ, current sensitivity means it is number of divisions deflected per unit current. Number of divisions deflected per unit current. ಹಂಗಾದ್ರೆ ಇದ್ರದ್ದು ಯೂನಿಟ್ ಏನಾಗಬೇಕು? ಥೀಟಾ ಅಂದ್ರೆ ನಂಬರ್ ಆಫ್ ಡಿವಿಷನ್ಸ್ ಡಿಫ್ಲೆಕ್ಟೆಡ್ ಡಿವೈಡೆಡ್ ಬೈ ಕರೆಂಟ್. ಕರೆಂಟ್ ಯೂನಿಟ್ ಏನ? ಪರ್ ಅಂಪಿಯರ್. ಸೊ ಕರೆಂಟ್ ಸೆನ್ಸಿಟಿವಿಟಿ ನಮಗೆ ಆನ್ಸರ್ ಯಾವುದು? ಡಿವಿಷನ್ ಪರ್ ಅಂಪಿಯರ್. ನೆಕ್ಸ್ಟ್ ಇದು ಸಿಂಪಲ್ ಅದ, ಇದನ್ನ ತಗೊಳ್ರಿ. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಸೊ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇಸ್ ಗಿವನ್ ಬೈ ಐ ಇಂಟು ಎ. ಐ ಅಂದ್ರೆ ಕರೆಂಟ್ ಹೂಸ್ ಯೂನಿಟ್ ಇಸ್ ಅಂಪಿಯರ್, ಎ ಅಂದ್ರೆ ಏರಿಯಾ ಹೂಸ್ ಯೂನಿಟ್ ಇಸ್ ಮೀಟರ್ ಸ್ಕ್ವೇರ್, ಅಂಪಿಯರ್ ಮೀಟರ್ ಸ್ಕ್ವೇರ್. So third one option B. Hangadre second one option A. So CAB. CAB. So CAB is option B. CAB. Option B is correct. Okay, 21st one. An ammeter and a milliammeter are converted from identical galvanometers. Which one has smaller resistance? Ammeter ಮತ್ತು milliammeter same type of galvanometer ದಿಂದ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಯಾವುದಕ್ಕೆ ರೆಸಿಸ್ಟೆನ್ಸ್ ಸಣ್ಣದಿರಬೇಕು? ammeter ಸಣ್ಣದಿರಬೇಕು. It has to be for ammeter. Right? So that is all about MCQs on moving charges and magnetism. Dear students, I kindly request you, if you like the content of this channel, please don't forget to subscribe the channel, share the video and share the channel with your friends. Keep watching, please keep watching and please keep supporting. Thank you so much for watching and supporting. Thank you. We'll meet again in the next video. If you need anything else, please put a comment in the comment box. Thank you.